ಇರಾನ್ ಯುದ್ಧ ಶುರುವಾಗಿ 28 ದಿನಗಳು ಕಳೆದರೂ ಅಮೆರಿಕಾಗಾಗ್ಲಿ ಇಸ್ರೇಲ್ಗಾಗ್ಲಿ ಇರಾನ್ ಅನ್ನ ಒಂದು ಕಂಟ್ರೋಲ್ ತಗೊಳ್ಳೋದಕ್ಕೆ ಇದುವರೆಗೆ ಆಗ್ತಾ ಇಲ್ಲ. ಯುದ್ಧ ಶುರು ಆಗೋದಕ್ಕೂ ಮೊದಲು ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿತ್ತು ಸೀರಿಟ್ಟು ಅದು ಫ್ರೀ ಆಗಿತ್ತು. ಯಾವಾಗ ಅಮೆರಿಕ ಇಸ್ರೇಲ್ ಇರಾನ್ ನ ಮೇಲೆ ದಾಳಿಯನ್ನ ಮಾಡಿತು ಅವಾಗ IRGC ಅವರು ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಕ್ಲೋಸ್ ಮಾಡಿ ಅವ್ರ ಕಂಟ್ರೋಲ್ ತಗೊಂಡ್ರು. ಈಗ ಯುದ್ಧ ಯಾವ ರೀತಿ ಆಗಿದೆ ಅಂತಂದ್ರೆ ಇರಾನ್ ನ ಕಂಟ್ರೋಲ್ ಮಾಡೋದ್ರ ಬದಲಿಗೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಫ್ರೀ ಮಾಡಿದ್ರೆ ಸಾಕು, ಪ್ರಪಂಚದಾದ್ಯಂತ 20% ಆಯಿಲ್ ಸಪ್ಲೈ ಈ ಒಂದು ರೂಟ್ ನ ಮೂಲಕ ಹೋಗ್ತಾ ಇತ್ತು. ಆ ಒಂದು ಮಾರ್ಗವನ್ನ ಫ್ರೀ ಮಾಡಿದ್ರೆ ಸಾಕು, ಅಮೆರಿಕಾಗೆ ದೊಡ್ಡ ಯುದ್ಧ ಗೆದ್ದಷ್ಟು ಸಂತೋಷ ಪಡುವ ಪರಿಸ್ಥಿತಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಕಂಟ್ರೋಲ್ಗೆ ತಗೊಂಡಿದೆ ಆ ಒಂದು ರೂಟ್ ಅನ್ನ ಇರಾನ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಅಷ್ಟು ಭಯಂಕರವಾದ ಪ್ರತಿ ದಾಳಿಗಳನ್ನ ಇರಾನ್ ಇಸ್ರೇಲ್ ಮೇಲೆ ಆಗಿರ್ಬೋದು ಮತ್ತೆ ಅಮೆರಿಕದ ಮಿಲಿಟರಿ ಬೇಸ್ ಗಳ ಮೇಲೆ ಕೂಡ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇತ್ತೀಚೆಗೆ ಇರಾನ್ ಏನ್ ಮಾಡಿದೆ ಅಂತಂದ್ರೆ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಪ್ರಿನ್ಸ್ ಸುಲ್ತಾನ್ ಅಮೆರಿಕದ ಮಿಲಿಟರಿ ಬೇಸ್ ಏನಿದೆ ಅದರ ಮೇಲೆ ಒಂದು ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಈ ಕ್ಷಿಪಣಿ ದಾಳಿಯಲ್ಲಿ ಅಮೆರಿಕಗೆ ಸಂಬಂಧಿಸಿದ ಸೈನಿಕರ ಮೇಲೆ ಕೂಡ ಗಾಯಗಳಾಗಿದೆ. ಅದಷ್ಟೇ ಅಲ್ಲದೆ ಇಸ್ರೇಲ್ ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳೇನಿದೆ ಅವುಗಳ ಮೇಲೆ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಅಂಡ್ ಇದರಿಂದ ಮತ್ತಷ್ಟು ಯುದ್ಧದ ಉದ್ವಿಗ್ನತೆ ಜಾಸ್ತಿಯಾಗಿ ಮತ್ತೇನಾದ್ರೂ ವರ್ಲ್ಡ್ ವಾರ್ ಆಗುವ ಚಾನ್ಸಸ್ ಇದೆಯಾ ಅನ್ನೋಷ್ಟು ಮಟ್ಟಿಗೆ ಡೌಟ್ ಬರ್ತಾ ಇದೆ. ಏನಕ್ಕೆ ಅಂತಂದ್ರೆ ಈಗ ಪದೇ ಪದೇ ನ್ಯೂಕ್ಲಿಯರ್ ಸೈಟ್ ಗಳ ಮೇಲೆ ಒಂದು ದಾಳಿ ಏನಾಗ್ತಿದೆ, ಇದು ವರ್ಲ್ಡ್ ವಾರ್ ಏನಾದ್ರೂ ಕರೆದುಕೊಂಡು ಹೋಗುತ್ತಾ ಈ ಒಂದು ಎಸ್ಕಲೇಷನ್ಸ್ ಅನ್ನೋಷ್ಟು ಮಟ್ಟಿಗೆ ಡೌಟ್ ಆಗ್ತಾ ಇದೆ. ರೀಸೆಂಟ್ ಆಗಿ ಯಾವೆಲ್ಲ ಅಟ್ಯಾಕ್ಸ್ ಗಳಾಗಿದೆ, ಏನ್ ರೀಸೆಂಟ್ ಬೆಳವಣಿಗೆ ಏನು ಯುದ್ಧದಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನಾವಿನ್ನು ಕ್ರಿಯೇಟಿವ್ ಕೋದನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಇರಾನ್ ನ ಯುದ್ಧ ಯಾವಾಗ ತೀವ್ರ ಸ್ವರೂಪವನ್ನ ಪಡ್ಕೊಳ್ತು ಅಂತ ನಾವು ನೋಡೋದಾದ್ರೆ, ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ದೇಶಗಳು ಸೇರಿ ಇರಾನ್ ನ ನ್ಯೂಕ್ಲಿಯರ್ ಸೈಟ್ ಗಳ ಮೇಲೆ ಆಗಿರ್ಬೋದು ಅಥವಾ ಮಿಸೈಲ್ ಬೇಸ್ ಮೇಲೆ, ಆಯಿಲ್ ಮತ್ತೆ ಗ್ಯಾಸ್ ಸೈಟ್ ಗಳ ಮೇಲೆ ಯಾವಾಗ ದಾಳಿಯನ್ನ ಮಾಡ್ತೋ ಅವಾಗ ಇರಾನ್ ಹೇಳ್ತು ಇದು ನಮ್ಮ ಅಸ್ತಿತ್ವದ ಒಂದು ಯುದ್ಧ ಆಗಿದೆ. ಅಂದಿನಿಂದ ಇರಾನ್ ಏನ್ ಮಾಡ್ತು ಅಂದ್ರೆ ಡೈರೆಕ್ಟ್ ಆಗಿ ಒಂದು ರಿಟಾಲಿಯೇಷನ್ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡಿಕೊಂಡು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಆಗಿರ್ಬೋದು ಮತ್ತೆ ಇಸ್ರೇಲ್ ನ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಆಗಿರ್ಬೋದು ಅಥವಾ ನಾಗರಿಕ ಕಟ್ಟಡಗಳ ಮೇಲೆ ಆಗಿರ್ಬೋದು ಮಿಸೈಲ್ಗಳು, ಸೂಸೈಡ್ ಡ್ರೋನ್ ಗಳನ್ನ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತು. ಅವಾಗಿಂದ ಈ ಯುದ್ಧದ ಉದ್ವಿಗ್ನತೆ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಹೋಯ್ತು. ರೀಸೆಂಟ್ ಆಗಿ ಇಸ್ರೇಲ್ ಅನ್ನೋದು ಇರಾನ್ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ದಾಳಿಯನ್ನ ಮಾಡಿತ್ತು. ಅದಲ್ಲದೆ ಅವರ ನೇವಿ ಹೆಡ್ ಆಗಿರತಕ್ಕಂಥ ಅವರನ್ನ ಎಲಿಮಿನೇಟ್ ಮಾಡಿತ್ತು. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಏನ್ ಮಾಡ್ತು ಅಂತಂದ್ರೆ ನಂಬರ್ ಆಫ್ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತೆ ಕ್ರೂಸ್ ಮಿಸೈಲ್ ಗಳನ್ನ ಮತ್ತೆ ಸೂಸೈಡ್ ಡ್ರೋನ್ ಗಳನ್ನ ಒಮ್ಮೆಲೆ ಇಸ್ರೇಲ್ ನ ಮೇಲೆ ಒಂದು ಟಾರ್ಗೆಟ್ ಮಾಡ್ಕೊಂಡು, ಅಂತಂದ್ರೆ ಯಾವೆಲ್ಲ ಲೊಕೇಶನ್ ಗಳಂತ ಹೇಳೋದಾದ್ರೆ ಈಗ ಜೆರುಸಲೇಮ್ ಆಗಿರ್ಬೋದು ಮತ್ತೆ ಟೆಲ್ ಅವೀವ್ ಆಗಿರ್ಬೋದು ಮತ್ತೆ ಅವ್ರದ ನ್ಯೂಕ್ಲಿಯರ್ ಸೈಟ್ ಏನಿದೆ ಇಸ್ರೇಲ್ದು ಡಿಮೋನೋ ನ್ಯೂಕ್ಲಿಯರ್ ಸೆನ್ಸಿಟಿವ್ ರೀಜನ್ ಏನಿದೆ ಈ ಒಂದು ರೀಜನ್ ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ನಂಬರ್ ಆಫ್ ಮಿಸೈಲ್ ಗಳನ್ನ ಡ್ರೋನ್ ಗಳನ್ನ ಲಾಂಚ್ ಮಾಡ್ಬಿಡ್ತು. ಅಂಡ್ ಇಸ್ರೇಲ್ಗೆ ಒಂದು ಕವಚ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರ ಹತ್ರ ಐರನ್ ಡೋಮ್ ಇದ್ರೂ ಎಲ್ಲ 100% ಮಿಸೈಲ್ ಗಳನ್ನ ಅಥವಾ ಡ್ರೋನ್ ಗಳನ್ನ ತಡಿಲಿಕ್ಕೆ ಆ ಒಂದು ಸಿಸ್ಟಮ್ ಮೂಲಕ ಕೂಡ ಆಗಿರಲಿಲ್ಲ. ಕೆಲವೊಂದು ಮಿಸೈಲ್ಗಳು ಮತ್ತೆ ಸೂಸೈಡ್ ಡ್ರೋನ್ ಗಳು ಹೋಗಿ ಕೆಲವೊಂದು ಪ್ರದೇಶಗಳಲ್ಲಿ ಹಿಟ್ ಕೂಡ ಆಗಿದೆ. ಅಂಡ್ ಕೆಲವೊಂದು ನ್ಯೂಸ್ ಆರ್ಟಿಕಲ್ ನ ಪ್ರಕಾರ 11 ಕಡೆಗಳಲ್ಲಿ ಮಿಸೈಲ್ ಮತ್ತೆ ಡ್ರೋನ್ ಗಳು ಹೋಗಿ ಅಪ್ಪಳಿಸಿದೆ ಇಸ್ರೇಲ್ ಪ್ರದೇಶಗಳಲ್ಲಿ ಅಂತ ಕೂಡ ತಿಳಿದು ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಇಸ್ರೇಲ್ ನಲ್ಲಿ ಇರ್ತಕ್ಕಂಥ ಸುಮಾರಷ್ಟು ಜನಗಳು ಬಂಕರ್ ನಲ್ಲಿ ಜೀವನ ಅನ್ನೋದು ಸಾಗಿಸಬೇಕಾಗಿ ಬರ್ತಾ ಇದೆ ಕಳೆದ ಆಲ್ಮೋಸ್ಟ್ 1 ಮಂತ್ ಇಂದ ಅಂತಾನೆ ಹೇಳ್ಬೋದು. ಈಗ ನಡೀತಾ ಇರ್ತಕ್ಕಂಥ ಯುದ್ಧದಲ್ಲಿ ಮತ್ತೊಂದು ಬಿಗ್ಗೆಸ್ಟ್ ಎಸ್ಕಲೇಷನ್ ಏನು ಅಂತಂದ್ರೆ ರೀಸೆಂಟ್ ಆಗಿ ಇರಾನ್ ಏನ್ ಮಾಡಿದೆ ಅಂತಂದ್ರೆ ಗಲ್ಫ್ ಅಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಏರ್ ಬೇಸ್ ಆಗಿರ್ತಕ್ಕಂಥ ಅಮೆರಿಕಾಗೆ ಸಂಬಂಧಿಸಿದಂತಹ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಇನ್ ಸೌದಿ ಅರೇಬಿಯಾದಲ್ಲಿದೆ. ಆ ಒಂದು ಏರ್ ಬೇಸ್ ನ ಮೇಲೆ ದಾಳಿಯನ್ನ ಮಾಡಿದೆ. ಈ ದಾಳಿಯಲ್ಲಿ ಸುಮಾರು 10 ಜನಕ್ಕೂ ಹೆಚ್ಚು ಅಮೆರಿಕದ ಸೈನಿಕರುಗಳಿಗೆ ದಾಳಿಯಾಗಿದೆ. ಇಬ್ಬರ ಸ್ಥಿತಿ ಅನ್ನೋದು ತುಂಬಾ ಚಿಂತಾಜನಕವಾಗಿದೆ. ಅದಷ್ಟೇ ಅಲ್ಲದೆ ಅಲ್ಲಿ ನಿಲ್ಸಿರ್ತಕ್ಕಂಥ ಒಂದು ಏರ್ ಫ್ಯೂಲಿಂಗ್ ಏರ್ ಕ್ರಾಫ್ಟ್ ಗಳು ಏನಿದಾವೆ ಅವುಗಳು ಕೂಡ ತುಂಬಾ ಡ್ಯಾಮೇಜ್ ಆಗಿದೆ. ಇದರಿಂದ ಅಮೆರಿಕಾಗೆ ಸುಮಾರಷ್ಟು ನಷ್ಟ ಆಗಿದೆ. ಅಂಡ್ ಅಮೆರಿಕದ ಪ್ರತಿ ದಾಳಿ ಅನ್ನೋದು ಮತ್ತಷ್ಟು ತೀವ್ರ ಮಾಡುವ ಚಾನ್ಸಸ್ ಗಳು ಕೂಡ ಇದೆ ಈ ಒಂದು ಇರಾನ್ ನ ದಾಳಿಯಿಂದ ಅಂತಾನೆ ಹೇಳ್ಬೋದು. ಇರಾನ್ ಏನು ಇಸ್ರೇಲ್ ನ ಮೇಲೆ ರೀಸೆಂಟ್ ಆಗಿ ದಾಳಿಯನ್ನ ಮಾಡ್ತು. ಈ ಒಂದು ದಾಳಿಯನ್ನ ಖಂಡಿಸಿ ಇಸ್ರೇಲ್ ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಮಿಲಿಟರಿ ಸ್ಟಾಫ್ ಕೂಡ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ ಇರಾನ್ ಮೇಲೆ ಸ್ಟ್ರೈಕ್ಸ್ ಅನ್ನೋದು ಮತ್ತಷ್ಟು ತೀವ್ರ ಆಗ್ತಾ ಇದೆ. ಡಿಫೆನ್ಸ್ ಫೋರ್ಸಸ್ ಸ್ಪೋಕ್ ಪರ್ಸನ್ ಕೂಡ ಹೇಳಿದ್ದಾರೆ ಇರಾನ್ ನ ಮಿಲಿಟರಿ ಮತ್ತು ನ್ಯೂಕ್ಲಿಯರ್ ಟಾರ್ಗೆಟ್ ಲಿಸ್ಟ್ ಅನ್ನೋದು ಸಿದ್ಧವಾಗಿದೆ. ಅಂದ್ರೆ ಇದರ ಅರ್ಥ ನೆಕ್ಸ್ಟ್ ಫೇಸ್ ಅನ್ನೋದು ಮ್ಯಾಸಿವ್ ಏರ್ ಕ್ಯಾಂಪೈನ್ ಇನ್ಸೈಡ್ ಇರಾನ್ ಆಗೋ ಚಾನ್ಸಸ್ ಗಳಿರ್ತದೆ. ಅದರಿಂದ ಇರಾನ್ಗೆ ಸಂಬಂಧಿಸಿದಂತಹ ಒಂದು ನ್ಯೂಕ್ಲಿಯರ್ ಸ್ಟೋರೇಜ್ ಘಟಕಗಳಿರ್ಬೋದು ಅಥವಾ ನ್ಯೂಕ್ಲಿಯರ್ ಸೈಟ್ಸ್ ಇರ್ಬೋದು ಮತ್ತೆ ವೆಪನ್ ಸ್ಟೋರೇಜ್ ಗಳಿರ್ಬೋದು ಇವುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಅಂಡ್ ಅಮೆರಿಕ ಎರಡೂ ಜಂಟಿಯಾಗಿ ಕಾರ್ಯಾಚರಣೆ ಮಾಡುವಂತಹ ಚಾನ್ಸಸ್ ಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಇದಷ್ಟೇ ಅಲ್ಲದೆ
ಇರಾನ್ಗೆ ಒಂದು ಬ್ಯಾಕಪ್ ಆಗಿ ಯೆಮೆನ್ ಫ್ರಂಟ್ ಅನ್ನೋದು ಓಪನ್ ಆಗಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಯೆಮೆನ್ ನಲ್ಲಿ ಇರ್ತಕ್ಕಂಥ ಹೌತೀಸ್ ಏನು ಇರಾನ್ ನ ಪ್ರಾಕ್ಸಿ ಗ್ರೂಪ್ ಏನಿದೆ ಅವರು ಕೂಡ ದಾಳಿಗಳನ್ನ ಶುರು ಮಾಡಿದ್ದಾರೆ ಇರಾನ್ ನ ಪರವಾಗಿ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಅವರು ಕೂಡ ಕ್ಷಿಪಣಿಗಳನ್ನ ಹಾರಿಸಿದ್ದಾರೆ ಏನು ಇಸ್ರೇಲ್ ನ ಕಡೆಗೆ ಅಂತಾನೆ ಹೇಳ್ಬೋದು. ಅಂಡ್ ಇದೆಲ್ಲ ನೋಡ್ತಾ ಇದೀವಿ ಅಂತಂದ್ರೆ ಈ ಒಂದು ಯುದ್ಧ ಅನ್ನೋದು ಮತ್ತಷ್ಟು ತೀವ್ರ ಆಗೋ ಚಾನ್ಸಸ್ ಗಳಿದೆ. ಅಂಡ್ ಇದ್ರ ಮಧ್ಯದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಳು ಮತ್ತೆ 10 ದಿನದ ಗಡುವನ್ನ ಕೊಡ್ತಾ ಇದೀವಿ. ಲಾಸ್ಟ್ ಟೈಮ್ 5 ಡೇಸ್ ಅನ್ನ ಕೊಟ್ಟಿದ್ರು. ಈಗ ಮತ್ತೆ 10 ದಿವಸದ ಕಾಲ ನಾವು ದಾಳಿಯನ್ನ ಮಾಡಲ್ಲ, ಟೈಮ್ ಕೊಡ್ತಾ ಇದೀವಿ, ಮಾತುಕತೆ ನಡೀತಾ ಇದೆ ಅಂತ ಮತ್ತೊಂದ್ಸಲ ಟ್ವೀಟ್ ಅನ್ನ ಮಾಡ್ತಾ ಇದಾರೆ. ಆ ಟ್ವೀಟ್ಗೂ ಇವರು ಇರಾನ್ ಅವರು ತುಂಬಾ ಮೋಕ್ ಮಾಡ್ತಾ ಇದ್ರೆ, ಅದನ್ನ ಟ್ರೋಲ್ ಮಾಡ್ತಾ ಇದ್ರೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಮಾತುಕತೆ ನಡೀತಾ ಇದೆ ಅಂತ ಹೇಳ್ತಾರೆ, ಈ ಕಡೆ ನೋಡಿದ್ರೆ ದಾಳಿಗಳು ಪ್ರತಿ ದಾಳಿಗಳು ಆಗ್ತಾನೆ ಇರ್ತದೆ. ಅವ್ರು ಹೇಳೋ ಮಾತಿಗೂ ಇಲ್ಲ ಆಗ್ತಾ ಇರ್ತಕ್ಕಂಥ ಗ್ರೌಂಡ್ ದಾಳಿಗಳಿಗೂ ಸಂಬಂಧನೇ ಇರೋದಿಲ್ಲ. ಆ ರೀತಿ ಒಂದು ಸ್ಟೇಟ್ಮೆಂಟ್ ಗಳನ್ನ ಟ್ರಂಪ್ ಕೊಡ್ತಾನೆ ಇರ್ತಾರೆ. ಈ ದಾಳಿಗಳು ಮತ್ತೆ ತೀವ್ರ ಆಗಿದೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ನ್ಯೂಕ್ಲಿಯರ್ ಸೈಟ್ ಗಳ ಮೇಲೆ ಏನಾದ್ರು ದಾಳಿಗಳು ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ರೇಡಿಯೇಷನ್ ಏನಾದ್ರು ಲೀಕ್ ಆಗಿದೆ ಅಂತಂದ್ರೆ ಈ ಎಸ್ಕಲೇಷನ್ಸ್ ಫರ್ದರ್ ಮೂರ್ ಆಗಿ ಮತ್ತೆ ನೀವು ವರ್ಲ್ಡ್ ವಾರ್ ಆಗೋ ಚಾನ್ಸಸ್ ಗಳು ಕೂಡ ಇದೆ ಅಂತಾನೆ ಹೇಳ್ಬೇಕು. ಮತ್ತಷ್ಟು ದಿನಗಳ ಕಾಲ ಕಾದು ನೋಡ್ಬೇಕಾಗುತ್ತೆ ಯಾವ ರೀತಿ ಈ ಒಂದು ವಾರ್ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ. ಇದಿಷ್ಟು ಈಗ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಗಳ ಬಗ್ಗೆ ತಿಳಿಸೋದ್ರ ಒಂದು ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.